ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹೀರೆಕಾಯಿನ ನಾವು ಪಲ್ಯಕ್ಕೆಲ್ಲ ಉಪಯೋಗ ಮಾಡ್ತೀವಿ ಅಲ್ವಾ, ಅದರಿಂದ ಬರೋ ಅಂತ ಸಿಪ್ಪೆನ ನೀಟಾಗಿ ವಾಶ್ ಮಾಡಿ ಈ ರೀತಿ ತೂತಿನ ಜರಡಿಗೆ ಹಾಕಬೇಕು. ಅದು ನೀರೆಲ್ಲ ಹೋಗತ್ತೆ. ಸೊ ಇದ್ರ ಸಿಪ್ಪೆಯಿಂದ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಹಿಡಿ ಆಗುವಷ್ಟು ಹೀರೆಕಾಯಿ ಸಿಪ್ಪೆನ ತಗೊಂಡು ವಾಶ್ ಮಾಡಿ ತೂತಿನ ಜರಡಿಯಲ್ಲಿ ಹಾಕಿದ್ದೆ, ಅದು ನೀರೆಲ್ಲ ಹೋಗೋಕ್ಕೆ ಅಂತ. ಹೀರೆಕಾಯಿಯಲ್ಲಿ ವೈಟಮಿನ್ ಎ, ಬಿ, ಸಿ ಜಾಸ್ತಿ ಇರುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ. ನಂದು ಕ್ವಾಂಟಿಟಿಯಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ತಿರೋದ್ರಿಂದ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಇಷ್ಟು ಹುಣಸೆ ಹಣ್ಣು, ಮತ್ತು ಇದಕ್ಕೆ ಹಸಿ ಕೊಬ್ಬರಿ. ತುಂಬ ಜಾಸ್ತಿ ಹಸಿ ಕೊಬ್ಬರಿ ಹಾಕಬಾರ್ದು. ನಾನು ಚಿಕ್ಕ ಹಿಡಿಯಷ್ಟು ಹಸಿ ಕೊಬ್ಬರಿ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೀರೆಕಾಯಿಯಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಅದಕ್ಕೆ ಅದು ಬೇಗ ಹೊಟ್ಟೆ ಹಸಿವಾಗೋಕ್ಕೆ ಬಿಡೋಲ್ಲ. ಹಾಗೆ ಇದು ವೆಯ್ಟ್ ಲಾಸ್ಗೆ ಒಳ್ಳೆ ವೆಜಿಟೇಬಲ್. ಫಸ್ಟಿಗೆ ಬಾಣಲೆಯಲ್ಲಿ ನಾನು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೀಗ ಎಣ್ಣೆ ಬಿಸಿ ಆಗ್ತಿತ್ತು. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ಮೊದಲು ಇದನ್ನ ಕೆಂಪಾಗೋ ರೀತಿಯಲ್ಲಿ ಹುರ್ಕೋಬೇಕು. ಇದು ಸ್ವಲ್ಪ ಹುರಿದ ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು. ಹೀರೆಕಾಯಿಯಲ್ಲಿ ಕೊಲಾಜನ್ ಜಾಸ್ತಿ ಇರೋದ್ರಿಂದ ಅದು ಸ್ಕಿನ್ ಸುಕ್ಕು ಕಟ್ಟೋದನ್ನ ತಡೆಗಟ್ಟುತ್ತೆ. ಹಾಗೆ ಅದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಇಮ್ಯುನಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಇಮ್ಯುನಿ ಸಿಸ್ಟಮ್ ಬೂಸ್ಟ್ ಆದರೆ ಯಾವುದೇ ಇನ್ಫೆಕ್ಷನ್ಸ್ ಆಗದೇ ಇರೋ ಥರ ನಮ್ಮ ಬಾಡಿ ಫೈಟ್ ಮಾಡುತ್ತೆ. ಹಾಗೆ ಜೀರಿಗೆ ಹಾಕಿ ಆದಮೇಲೆ ನಾವು ತೊಗೊಂಡಿದ್ದಂಥ ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲದನ್ನು ಹಾಕಿ ಹುರಿಬೇಕು. ನೋಡಿ, ಮೆಣಸಿನ್ಕಾಯಿ ಈ ರೀತಿಯಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹೀರೆಕಾಯಿ ಸಿಪ್ಪೆ ಹಾಕಬೇಕು. ಹೀರೆಕಾಯಿ ಸಿಪ್ಪೆ ಸ್ವಲ್ಪ ಅಂದರೆ ಒಂದು 80% ಅಷ್ಟು ಫ್ರೈ ಆಗಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಹೀರೆಕಾಯಿ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ನ ಹೊರಗಡೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು. ಹೀರೆಕಾಯಿ ಸಿಪ್ಪೆನ ತುಂಬ ಜನ ಬಿಸಾಕ್ತಾರೆ, ಆದರೆ ಹೀರೆಕಾಯಿ ಸಿಪ್ಪೆಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಈಗ ನಾನು ಹೇಳಿರೋ ಎಲ್ಲ ಬೆನಿಫಿಟ್ಸ್ ಕೂಡ ಹೀರೆಕಾಯಿ ಸಿಪ್ಪೆಯಲ್ಲಿ ಕೂಡ ಇರುತ್ತೆ. ಒಂದೇ ಸೌಟಲ್ಲಿ ಕೈ ಆಡೋಕ್ಕೆ ಕಷ್ಟ ಆದರೆ ಇನ್ನೊಂದು ಸ್ಪೂನ್ ಹೆಲ್ಪ್ ತಗೊಂಡು ನೀಟಾಗಿ ಫ್ರೈ ಮಾಡ್ಬೋದು. ಈ ಚಟ್ನಿ ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ರೊಟ್ಟಿಗೆ ಬೇಕಂದರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಸೂಪರ್ ಟೇಸ್ಟ್ ಬರುತ್ತೆ. ಈಗ ಇದು ಆಲ್ಮೋಸ್ಟ್ 80% ಫ್ರೈ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ, ಹುಣಸೆ ಹಣ್ಣು ಹಾಗೆ ಹಸಿ ಕೊಬ್ಬರಿ ಏನು ತೊಗೊಂಡಿದ್ದೀವಿ ಇದೆಲ್ಲದನ್ನು ಹಾಕಿ ಜಸ್ಟ್ 1 ನಿಮಿಷ ಕೈ ಆಡಿದ್ರೆ ಸಾಕು. ತುಂಬ ಕೈ ಆಡೋದೇನು ಬೇಡ. ಹೀರೆಕಾಯಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಹಾಗೆ ಶುಗರ್ ಇರೋರಿಗೆ ಕೂಡ ಇದು ತುಂಬ ಒಳ್ಳೆ ತರಕಾರಿ ಅಂತ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಎಲ್ಲ ಫ್ರೈ ಮಾಡಿ ಆದಮೇಲೆ ಇದನ್ನು ಆರೋಕ್ಕೆ ಬಿಡಬೇಕು. ಈಗ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿದ್ರೆ ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಈ ತರ ಮಾಡಿ ಅದನ್ನ ಮಿಕ್ಸಿ ಮಾಡಿದ್ರೆ ಹೊರಗಡೆಗಿಟ್ರೆ 1 ದಿನ 2 ದಿನ ತಿನ್ಬೋದು. ಯಾಕೆಂದ್ರೆ ಎಣ್ಣೆಯಲ್ಲಿ ನಾವು ಆಲ್ರೆಡಿ ಫ್ರೈ ಮಾಡಿರ್ತೀವಿ. ಆದ್ರಿಂದ ಇನ್ ಕೇಸ್ ಜಾಸ್ತಿ ದಿನ ಇಡಬೇಕು ಅಂತ ಇದ್ರೆ ಹೊರಗಡೆಗೆ ಚಟ್ನಿ ಮಾಡಿ ಆದ್ಮೇಲೆ ಆ ಚಟ್ನಿಗೆ ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಏನಿಲ್ಲ ಅಂದ್ರೂ ಒಂದು 4-5 ಡೇಸ್ ಇಟ್ಟು ತಿನ್ಬೋದು. ಇದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಮಾಡ್ಕೊಳ್ಬೇಕು. ಆ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ನೀರು ತುಂಬ ಜಾಸ್ತಿ ಹಾಕ್ತೇನೆ ರುಬ್ಬಬೇಕು.
ಚಟ್ನಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಈಗ ನಾನು ಎಲ್ಲದನ್ನೂ ಫ್ರೈ ಮಾಡಿದ್ನಲ್ಲ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಚಟಪಟ ಅಂತಿದ್ದ ಹಾಗೇನೆ ಇಲ್ಲಿ ಚಟ್ನಿ ಒಂದು ಬೌಲಲ್ಲಿ ತೆಗೆದು ಇಟ್ಟಿದ್ದೀನಿ. ಈ ಎಣ್ಣೆ ಕಾದ್ಮೇಲೆ ಎಣ್ಣೆನ ಚಟ್ನಿಗೆ ಹಾಕಬೇಕು. ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಹಾಕೋದ್ರಿಂದ ಚಟ್ನಿ ಕೆಡೋದಿಲ್ಲ. 2-3 ದಿನ ಇಟ್ಟರು ಚೆನ್ನಾಗಿರುತ್ತೆ. ಆದ್ದರಿಂದ ಎಣ್ಣೆನ ನೀಟಾಗಿ ಕಾಯಿಸಿ ಹಾಕಿ ಮಿಕ್ಸ್ ಮಾಡಿದ್ರೆ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯಿತು. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.